ಕಾರ್ಯಕರ್ತ ವಿನಯ್ ಸೋಮಯ್ಯ ಆತ್ಮಹತ್ಯೆ ಪ್ರಕರಣ ಸಂಬಂಧ ವಿನಯ್ ಪ್ರಕರಣವನ್ನ ಸಿಬಿಐಗೆ ಕೊಡುವುದಕ್ಕೆ ಬಿಜೆಪಿ ಆಗ್ರಹಿಸ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಬಿಐಗೆ ಕೊಡುವ ಅಗತ್ಯ ಏನೂ ಕಾಣಿಸ್ತಾ ಇಲ್ಲ. ಈ ಪ್ರಕರಣದ ಬಗ್ಗೆ ನಮ್ಮ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಎಲ್ಲವನ್ನು ನೋಡಿ ಕಾನೂನಿನ ಪ್ರಕಾರವಾಗಿ ತನಿಖೆ ಮಾಡ್ತೀವಿ ಅಂತೇಳಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿರೋದು. ಈಗಾಗಲೇ ಈ ಕೇಸ್ನ ಸಿಬಿಐಗೆ ವಹಿಸಲೇಬೇಕು ಅಂತ ಬಿಜೆಪಿ ನಾಯಕರು ಪಟ್ಟು ಹಿಡಿದಿದ್ದಾರೆ. ಬಟ್ ಈ ಕೇಸ್ನ ಸಿಬಿಐಗೆ ವಹಿಸುವಂತ ಅನಿವಾರ್ಯತೆ ಅಗತ್ಯತೆ ಏನೂ ಕಾಣಿಸ್ತಾ ಇಲ್ಲ. ನಮ್ಮ ಪೊಲೀಸರೇ ಈಗಾಗಲೇ ತನಿಖೆ ಮಾಡ್ತಾ ಇದ್ದಾರೆ. ತನಿಖೆ ಮುಂದುವರಿಲಿ, ತನಿಖಾ ವರದಿ ಬರಲಿ, ಅದರ ನಂತರ ಮಾತನಾಡೋಣ ಅಂತ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿಕೆ ಕೊಟ್ಟಿರೋದು. ಅಗತ್ಯ ಏನು ಕಾಣ್ತಾ ಇಲ್ಲ. ನಮ್ಮವರು ತನಿಖೆ ಮಾಡ್ತಾ ಇದ್ದಾರೆ. ಸಿಬಿಐ ಕೊಡೋ ಅಗತ್ಯ ಏನು ಕಾಣ್ತಾ ಇಲ್ಲ. ಅವರು ನಮ್ಮ ಪೊಲೀಸ್ನವರು ತನಿಖೆ ಮಾಡ್ತಿದ್ದಾರೆ. ಏನಾದರೂ ಲ್ಯಾಪ್ಸಸ್ ಇದ್ದರೆ ಅವರು ಗೊತ್ತಾಗುತ್ತೆ. ಆನಂತರ ಲ್ಯಾಪ್ಸಸ್ ಒಂದು ವೇಳೆ ಇದ್ದರೆ ಅದಕ್ಕೆ ಬೇರೆ ಕ್ರಮ ತಗೊಳ್ಳೋದಕ್ಕೆ ಬರುತ್ತೆ. ಅದನ್ನೇ ಮತ್ತೆ ತನಿಖೆ ಮಾಡೋದು. ಇವ್ರು ಹೇಳಿದ್ರಲ್ಲ, ಅವ್ರ ಹೆಸರು ಬಿಟ್ಬಿಟ್ಟಿದ್ದಾರೆ, FIRನಲ್ಲಿ ಡೆತ್ ನೋಟಲ್ಲಿದೆ, ಅದೆಲ್ಲ ಹೇಳಿದ್ದಾರೆ. ಅದನ್ನೆಲ್ಲ ನೋಡಬೇಕಲ್ಲ, ತನಿಖೆ ಮಾಡಬೇಕು. ಒಂದು ವೇಳೆ ಆ ರೀತಿ ಏನಾದರೂ ಆಗಿದ್ದರೆ ಅದಕ್ಕೆ ಏನು ಮಾಡೋದು ಮುಂದೆ ಕಾನೂನು ಪ್ರಕಾರ ಮಾಡ್ತೀವಿ. ನಮ್ಮವರು ತನಿಖೆ ಮಾಡ್ತಾ ಇದ್ದಾರೆ.